ಕಾಂತಾರದ ಹವ ಆರಂಭವಾಗಲು ಕ್ಷಣಗಣನೆ ಆರಂಭಗೊಂಡಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಂತಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಇಡೀ ಭಾರತೀಯ ಚಿತ್ರರಂಗ ಮತ್ತೆ ಒಂದು ರೀತಿಯಾಗಿ ತಿರುಗಿ ನೋಡುತ್ತೆ ಈ ಕಾಂತಾರ ಚಿತ್ರವನ್ನಂತ ಹೇಳಿ ಎಲ್ಲ ಬಿಂಬಿಸಲಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ಕುತೂಹಲದ ಕಣ್ಣುಗಳಿಂದ ಕಾಂತಾರ ಚಿತ್ರವನ್ನು ನೋಡೋಕ್ಕೆ ಈಗ ತದೇಕ ಚಿತ್ತದಿಂದ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಕಾಂತಾರದ ಪೇಯ್ಡ್ ಪ್ರೀಮಿಯರ್ ಶೋ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಹಲವು ಮುಖ್ಯ ನಗರಗಳಲ್ಲಿ ಪ್ರೀಮಿಯರ್ ಶೋ ಮಾಡೋಕೆ ಕಾಂತಾರ ಚಿತ್ರತಂಡ ನಿರ್ಧಾರ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಂಗಳೂರಲ್ಲಿ ನಾಳೆ ಬೆಳಗ್ಗೆ 6:30ರಿಂದ ಶೋಗಳು ಆರಂಭಗೊಳ್ಳುತ್ತೆ. ಹಾಗಾಗಿ ಇಡೀ ಚಿತ್ರಮಂದಿರ ಕಾಂತಾರದ ಪರ್ವಕ್ಕೆ ಈಗ ಸಿದ್ಧಗೊಂಡಿರುವಂಥದ್ದು, ಅಣಿಗೊಂಡಿರುವಂಥದ್ದು. ನಾವೀಗ ಮಂಗಳೂರಿನ ಸುಚಿತ್ರ ಥಿಯೇಟರ್ನ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಷಬ್ ಶೆಟ್ಟಿ ಅವರ ದೊಡ್ಡದಾದ ಕಟೌಟ್ ಅನ್ನ ಈಗಾಗಲೇ ಇಲ್ಲಿ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿ ಕೂಡ ಸಾಕಷ್ಟು ಡೆಕೋರೇಷನ್ಗಳನ್ನ ಈ ಚಿತ್ರಮಂದಿರದ ಮುಂದೆ ಮಾಡೋಕೆ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ 100ಕ್ಕೂ ಹೆಚ್ಚು ಶೋಗಳು ನಡೆಯುತ್ತೆ. ಬೆಳಗ್ಗೆ 6:30ರಿಂದ ಆರಂಭಗೊಂಡಂತ ಶೋ ರಾತ್ರಿ 10:30ರ ಶೋ ಕೂಡ ಆಗುತ್ತೆ. ಈಗಾಗಲೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಕಳೆದ 3-4 ದಿನಗಳ ಹಿಂದೆಯೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು. ಸಾಕಷ್ಟು ಜನರ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಕಾಂತಾರ ಅದು ಚಿತ್ರ ಈ ಮಣ್ಣಿನ ಒಂದು ಸೊಗಡನ್ನ ತೋರಿಸುವಂತಹ ಚಿತ್ರ. ಜೊತೆಗೆ ಆ ದೈವಾರಾಧನೆಯ ಶಕ್ತಿ ಏನಿದೆ, ಇಲ್ಲಿನ ದೈವಗಳ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂತಹ ಒಂದು ಚಿತ್ರಕಥೆ. ಈ ನಿಟ್ಟಿನಲ್ಲಿ ಕಾಂತಾರ ಅಧ್ಯಾಯ 1ರಲ್ಲಿ ಕೂಡ ಇಲ್ಲಿನ ದೈವ, ಇಲ್ಲಿನ ಮಣ್ಣಿನ ಸೊಗಡನ್ನ ಮತ್ತೆ ವಿಶ್ವಕ್ಕೆ ಪರಿಚಯ ಮಾಡ್ತಾರೆ ರಿಷಬ್ ಶೆಟ್ಟಿ ಎಂಬ ವಿಶ್ವಾಸದಲ್ಲಿ ಕೂಡ ಇಲ್ಲಿನ ಜನರು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಇಲ್ಲಿನ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಇಲ್ಲಿನ ಜನ ಆ ಚಿತ್ರಗಳಿಗೆ ಅಷ್ಟೇನು ಮನಸೋತವರಲ್ಲ. ಆದರೆ ಕಾಂತಾರದ ಬಳಿಕವಾಗಿ ಸಾಕಷ್ಟು ನಿರೀಕ್ಷೆಗಳು ಇಲ್ಲಿನ ಜನರಲ್ಲಿ ಕೂಡ ಇರುವಂಥದ್ದು. ಮಂಗಳೂರು ನಗರ ಸೇರಿದಂತೆ ಮೂಡಬಿದ್ರೆ ಆಗಿರ್ಬೋದು, ಬೆಳ್ತಂಗಡಿ, ಪುತ್ತೂರು, ಪಕ್ಕದ ದೇರಳಕಟ್ಟೆ ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇರುವಂಥದ್ದು. ದಸರಾದ ಹಬ್ಬದ ಪ್ರಯುಕ್ತವಾಗಿ ರಜೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಫ್ಯಾಮಿಲಿ ಸಮೇತವಾಗಿ ಕಾಂತಾರ ಚಿತ್ರವನ್ನ ನೋಡ್ಬೇಕಂತ ಹೇಳಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಡೀ ಈ ಭಾಗದ ಜನರು ಅಂದ್ರೆ ಕಲಾವಿದರೇ ಇರುವಂತಹ ಚಿತ್ರ. ಬಹುತೇಕ ಈ ಭಾಗದ ರಂಗಭೂಮಿಯ ಕಲಾವಿದರಾಗಿರ್ಬೋದು ಮತ್ತು ಹಲವು ನಾಟಕಗಳ ಕಲಾವಿದರು ಈ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ. ಕಾಂತಾರ ಮೊದಲಿನ ಭಾಗದಲ್ಲಿ ಇದ್ದಂತಹ ಕಲಾವಿದರೇ ಆಲ್ಮೋಸ್ಟ್ ಈ ಚಿತ್ರದಲ್ಲಿ ಕೂಡ ಇರುವಂತದ್ದು. ಜೊತೆಗೆ ಸಂಗೀತ ನಿರ್ದೇಶನ ಆಗಿರ್ಬೋದು, ಇಲ್ಲಿನ ಹಾಡುಗಾರರು ಕೂಡ ಈ ಚಿತ್ರಕ್ಕೆ ಹಾಡನ್ನು ಹಾಡಿರುವಂಥದ್ದು. ಹಾಗಾಗಿ ಈ ಹಾಡುಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಹಲ್ಚಲ್ಲನ್ನು ಎಬ್ಬಿಸ್ತಾ ಇದೆ. ಹಾಗಾಗಿ ಕಾಂತಾರದ ಪರ್ವಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಮಂಗಳೂರಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿರುವಂಥದ್ದು. ಅದು ಮಲ್ಟಿಪ್ಲೆಕ್ಸ್ನಿಂದ ಹಿಡಿದು ಸಿಂಗಲ್ ಥಿಯೇಟರ್ನಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಈಗ ಅಂದ್ರೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಜನರ ನಿರೀಕ್ಷೆ ಕೂಡ ಗಗನಕ್ಕೆ ಮುಟ್ತಾ ಇದೆ. ಇಡೀ ಜನರು ಕಾಯುವಂತೆ ಕಾಂತಾರದ ಅಧ್ಯಾಯದ 1 ಹೇಗಿರುತ್ತೆ, ರಿಷಬ್ ಶೆಟ್ಟಿ ಮತ್ತೆ ಏನು ಹೊಸತನ್ನು ಹೇಳ್ತಾರೆ, ಈ ಮಣ್ಣಿನ ಕಥೆಯನ್ನ ಜನರಿಗೆ ಮತ್ತೆ ಯಾವ ರೀತಿಯಲ್ಲಿ ತೋರಿಸ್ತಾರೆ ಎಂಬ ಕುತೂಹಲ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್18 ಮಂಗಳೂರು. ಬುಕಿಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 4 days ಬುಕಿಂಗ್ಸ್ ಆಲ್ಮೋಸ್ಟ್ 80-90% ಫುಲ್ ಹೋಗ್ತಾ ಇದೆ. ಸೊ ನಮ್ಗೆ ಆಲ್ರೆಡಿ ಲಾಸ್ಟ್ ಕಾಂತಾರದಲ್ಲೇ ಆಲ್ಮೋಸ್ಟ್ ಒಂದು 5 weeksವರೆಗೂ ನಮ್ಗೆ ಆಲ್ ಶೋಸ್ ಹೌಸ್ಫುಲ್ ಇತ್ತು. ಸೊ ಅದರಿಂದ ಮುಂಜಾಗ್ರತೆಯಿಂದ ಎಲ್ಲ ಥರ ನಾವು ಸ್ಟಾಫಿಂಗ್ ಆಗಿರ್ಬೋದು, ಫಿಲಮ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ನಾವು ಪ್ರಿಪೇರ್ಡ್ ಆಗಿದ್ದೀವಿ. ಸೊ ಈ ಸತಿ ಇಲ್ಲಿ ಜಾತ್ರೆ ಇರೋದ್ರಿಂದ ಸೊ ಜನ ಬರೋ ಜಾಸ್ತಿ ನಿರೀಕ್ಷೆ ಇದೆ.
ಸೊ ಅದರಿಂದ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 6:15 ಶೋ ಸ್ಟಾರ್ಟ್ ಆಗುತ್ತೆ. ಸೊ ಈ ಫಿಲ್ಮ್ ಲೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬರೀ ಒಂದೊಂದು ಥಿಯೇಟರ್ ನಾವು ಒಂದು ಸ್ಕ್ರೀನಲ್ಲಿ ನಾವು ಬರೀ 5 ಶೋಸ್ ಮಾಡೋಕ್ಕಾಗ್ತಾಯಿದೆ. ಸೊ ಆಲ್ಮೋಸ್ಟ್ ನಾವು 10 ಶೋಸ್ ಸ್ಕ್ರೀನ್ ಮಾಡ್ತಾ ಇದ್ದೀವಿ ಸರ್. ನೈಟ್ 10:30 6:30 ಸ್ಟಾರ್ಟ್ ಆದರೆ ಎವ್ರಿ 1.5 hourಗೆ ನಿಮಗೆ ಶೋಸ್ ಇದೆ. ಸೊ ಆಲ್ಮೋಸ್ಟ್ 10:30 ಲೇಟ್ ನೈಟ್ವರೆಗೂ ಶೋಸ್ ನಡೆಯುತ್ತೆ. ಮೊದಲಿನ ಕಾಂತಾರ ಯಾವ ರೀತಿ ಕ್ರೇಜ್ ಇತ್ತು ಇಲ್ಲಿ, ಈಗಿನ ಎಷ್ಟು ನಿರೀಕ್ಷೆ ಇದೆ ಅಂತ? ಸರ್ ಮೊದಲಿನ ಕಾಂತಾರ ತುಂಬ ಅಂದರೆ ತುಂಬ ಕ್ರೇಜ್ ಇತ್ತು. ಸೊ ಹೆಂಗಂದರೆ ನನಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ ನಮ್ಮ ಥಿಯೇಟ್ರಲ್ಲಿ, ಆ ಥರ ಒಂದು ಪರಿಸ್ಥಿತಿ ಇತ್ತು. ಆಲ್ಮೋಸ್ಟ್ 5 weeks ಆಲ್ ಶೋಸ್ ಹೌಸ್ಫುಲ್ ಇತ್ತು. ಸೊ ಈ ಸಲಿನೂ ಅದೇ ನಿರೀಕ್ಷೆಯಲ್ಲಿದ್ದೀವಿ, ಇನ್ನೂ ಹೆಚ್ಚು ಮಟ್ಟಿಗೆ ನಿರೀಕ್ಷೆಯಲ್ಲಿದ್ದೀವಿ. ಸೊ ನೋಡ್ಬೇಕು ಸರ್, ನಾಳೆಯಿಂದ ಎಲ್ಲ ಗೊತ್ತಾಗುತ್ತೆ ಸರ್. ಫೋಟೋ ಆಯ್ತು ನಾವು ಇರೇನು ಮಾತ್ರ ಒಂದು ಸಬ್ಜೆಕ್ಟ್ ಮಾಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.